ಕಾಯಂಗೊಳಿಸಲೇಬೇಕು, ಕಾಯಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಹೆಸರು ಪುರುಷೋತ್ತಮ್ ಅಂತೇಳಿ, ಕೆನರಾ ಬ್ಯಾಂಕ್ ಡೈಲಿ ವೇಜಸ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರು. ಸರ್, ಬೇಡಿಕೆ ಕುಂತಿರೋದು ಉದ್ದೇಶ ಏನಂದರೆ, ನಮಗೆ ಇಲ್ಲಿಂದ 1 ರಿಂದ 12 ವರ್ಷದವರೆಗೆ ನಾವು ದಿನಕೂಲಿಯ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸಿಂಡಿಕೇಟ್ ಬ್ಯಾಂಕ್ ಇದ್ದಲ್ಲಿ 3 ವರ್ಷಕ್ಕೊಂದ್ಸತಿ ಪ್ಯಾನಲಿಸ್ಟ್ ಅಂತ ಮಾಡ್ತಿದ್ರು, ಆಮೇಲೆ ಪರ್ಮಿನೆಂಟ್ ಮಾಡಿಕೊಡ್ತಿದ್ರು. ಈ ಟೈಮಲ್ಲಿ 1 ರಿಂದ 12 ವರ್ಷಗಟ್ಟಲೆ ಅಂದರೆ ನಾವು ಈಗ ದಿನಕೂಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ. ಮುಂದೊಂದು ದಿನ ನಮ್ಮನ್ನ ಮ್ಯಾನೇಜ್ಮೆಂಟ್ ಆಡಳಿತವರು ವಜಾ ಮಾಡ್ತಿದ್ದಾರೆ. ಯಾವ ಲೆಕ್ಕಕ್ಕೆ ಅಂದರೆ ಒಂದು ಅನ್ಅಥರೈಸ್ಡ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ಇವರು ದಿನಕೂಲಿಗಳು ಟೆಂಪ್ರವರಿ ಈ ಥರ ತಗೋಬಾರ್ದು ಅಂತಿದ್ದಾರೆ. ಇವತ್ತು 12 ವರ್ಷಗಟ್ಟಲೆ ನಾವು ದಿನಕೂಲಿಯಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮನ್ನು ಅನ್ಅಥರೈಸ್ಡ್ ಪರ್ಸನ್ ಅಂತ ಗೊತ್ತಾಗಲಿಲ್ಲ. ಇವತ್ತು ಒಂದೇ ಕ್ಷಣಕ್ಕೆ ಗೊತ್ತಾಯಿತು. ಬಟ್ ನಾವೇನು ಅಂದರೆ ಸರ್, ಇಷ್ಟು ವರ್ಷ ನಾವು ಪ್ರತಿಯೊಂದು ಬ್ಯಾಂಕಲ್ಲಿ ನೇಮ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದು ಉದ್ದೇಶ ಏನಂದರೆ, ಇವರು 400-500 ರೂಪಾಯಿ ಕೊಟ್ಟರು ಸದೇ ನಾಳೆ ನಮ್ಮ ಈ ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕಲ್ಲಿ ನಮ್ಗೆ ಏನಾರು ಒಂದು ಕಾಯಂ ಆಗ್ಬೋದು, ಆ ಉದ್ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಸರ್, ಮುಂದೆ ಬರೀ ದಿನಕೂಲಿ ಕೆಲಸಗಾರರು ಒಂದೇ ತೆಗಿಬೇಕು, ಆ ಥರ ಈ ಥರ ಅಂತ ಮಾಡ್ತಿದ್ದಾರೆ ಸರ್. ಇವತ್ತು ಈ ಉದ್ದೇಶ ಏನಂದರೆ, ಇವತ್ತಿಷ್ಟು ಜನ ಎಲ್ಲರೂ ಬಂದು ಕಲ್ತು ಕುಂತಿದ್ರೆ ನಾಳೆ ಅವ್ರನ್ನ ತೆಗಿಬೇಕು. ಇವತ್ತಿಷ್ಟು ಜನ ಬಂದಿದ್ದಾರೆ ಅಂದರೆ ನಾಳೆ ಕೆನರಾ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಆಡಳಿತವ್ರು ಏನು ಮಾಡ್ತಿದ್ದಾರೆ ಅಂದರೆ ಇವ್ರನ್ನ ತೆಗಿಬೇಕು, ಅದು ಆ ಲೆಕ್ಕಕ್ಕೆ ಅಂತ ಮಾಡ್ತಿದ್ದಾರೆ. ಈ ಲೆಕ್ಕ ಮಾಡಿದ್ರೆ ನಮ್ಮ ಬ್ಯಾಂಕು ಮತ್ತು ನಮ್ಮ ಕುಟುಂಬ ಯಾವ ಥರ ಆಗಬೇಕು, ಬೀದಿ ಪಾಲಾಗೋ ಸಂಭವ ಇದೆ. ಆ ಉದ್ದೇಶಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಮನವಿ ಮಾಡ್ತಾ ಇದ್ದೀವಿ. BJP ಸರ್ಕಾರದಿಂದ ಒಳ್ಳೆ ಇದು ಬಂದಿದೆ, ಮತ್ತು ನಮ್ಮ ಮೋದಿ ಸರ್ಕಾರ ಸಾರಲಿಂದ ಒಳ್ಳೆ ಇದಾಗಿದೆ. ನಮ್ಮ ಉದ್ದೇಶ ಏನಂದರೆ, ನಮ್ಮ ಇಂಥ ಬಡ ಕುಟುಂಬಗಳು ತುಂಬ ದಿನಕೂಲಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಖಾಲಿ ಇರೋ ಬ್ರಾಂಚಸ್ಗಳಲ್ಲೆಲ್ಲ ನಾವು ದಿನಕೂಲಿಯಾಗಿ ಕೆಲಸ ಮಾಡಕತ್ತೀವಿ. ಯಾವುದೇ ತುಂಬಿರೋ ಬ್ರಾಂಚಸ್ಸಲ್ಲಿ, ಪರ್ಮಿಟ್ ಇರೋ ಬ್ರಾಂಚಸ್ಸಲ್ಲಿ ಅಲ್ಲ, ನಾವು ಖಾಲಿ ಇರೋ ಬ್ರಾಂಚಸ್ಸಲ್ಲಿ ಮಾಡ್ತಿದ್ದೀವಿ. ಸೊ ನಮಗೆ ಅಲ್ಲಿಗೆ ಕಾಯಂ ಮಾಡಿ ಕೊಡಬೇಕು. ಆ ಮುಖಾಂತರ ನಿಮ್ಮ ಸುದ್ದಿ ಮುಖಾಂತರವಾಗಿ ಅವ್ರಿಗೆ ತಿಳಿಸಬಯಸಿದೆ ಅಂದರೆ, ತುಂಬ ಜನ ಕುಟುಂಬದವರು ಕೈ ಮುಗಿದು ಕೇಳ್ತೀವಿ, ಸ್ವಾಮಿ ನಮ್ಗೆ ಯಾವುದೋ ಉದ್ದೇಶ ಇದಿಲ್ಲ, ನಮ್ಗೆ ಏನೂ ಇಲ್ಲ, ನಮ್ಗೆ ಒಂದು ಅಲವನ್ಸ್ ಇಲ್ಲ, ಎಂಥದಿಲ್ಲ. ನಮಗೆ ಇವತ್ತು ಬೆಳಗ್ಗೆ ದಿನಕೂಲಿಯಾಗಿ ಕರೀತಾರೆ, ದಿನಕೂಲಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮನ್ನ ಈ ಬ್ಯಾಂಕಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಮತ್ತು ನಮ್ಮನ್ನ ಕಾಯಂ ಮಾಡಬೇಕು. ಯಾವುದೇ ಕಾರಣಕ್ಕೆ ನಮ್ಮನ್ನ ಈ ಬ್ಯಾಂಕಿಂದ ತೆಗಿಬಾರ್ದು. ಮತ್ತು ಈ ಸುದ್ದಿ ಮುಖಾಂತರ ಹೋದ ಮೇಲೆ ಇವ್ರನ್ನ ತೆಗಿಲೇಬೇಕಂತ ಉದ್ದೇಶ ಮಾಡ್ತಾರೆ. ದಯವಿಟ್ಟು ಈ ಬ್ಯಾಂಕಿನ ಮುಂದೆ ತುಂಬ ಆಡಳಿತ, ತುಂಬ ಫ್ಯಾಮಿಲಿ ಇದ್ದಾವೆ, ಹೆಂಡತಿ ಮಕ್ಕಳಿದ್ದಾರೆ, ಇದರೆಲ್ಲ ಉದ್ಧಾರ ಆಗಿ ಇದು ಮಾಡ್ಕೊಂಡಿದ್ದೀವಿ, ಆಧಾರವಾಗಿದ್ದೀವಿ. ನಮಗೆ ಕಾಯಂ ಮಾಡಲೇಬೇಕು. ಆಗಿಲ್ಲ ಅಂದರೆ ಮುಂದೊಂದು ದಿನ ನಾವು ನಿರಂತರವಾಗಿ ಧರಣಿ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ತಿಳಿಸ್ತೀವಿ. ದಯವಿಟ್ಟು ನಮ್ಮನ್ನ ಕಾಯಂಗೊಳಿಸಿ. ಮ್ಯಾನೇಜ್ಮೆಂಟ್ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ತೀವಿ, ಸ್ವಾಮಿ ತುಂಬ ಕಷ್ಟದಲ್ಲಿದ್ದಾರೆ, ದಿನಕೂಲಿಯರ ಅವಶ್ಯಕತೆ ತುಂಬ ಇದೆ ಬ್ಯಾಂಕಿಗೆ. ದಯವಿಟ್ಟು ನೀವು ನಮ್ಮನ್ನ ಕಾಯಂ ಮಾಡಿಸಿಕೊಳ್ಳಲೇಬೇಕು. 1 ವರ್ಷ ಅಲ್ಲ, 10-12 ವರ್ಷಗಟ್ಟಲೆ ಮಾಡಿದ್ದಾರೆ. ಆದ ಉದ್ದೇಶಕ್ಕಾಗಿ ನಮ್ಮನ್ನ ಕಾಯಂ ಮಾಡಲೇಬೇಕು ಅಂತ ಮಾಡ್ತಿದೆ. ಎಲ್ಲಿವರೆಗೆ ಹೋರಾಟ ಮಾಡಲೇಬೇಕು. ರೂಪಾ ಕಾಂಬ್ಳೆ ಅಂತ ಬೆಳಗಾವಿಯಿಂದ ಬಂದಿದ್ದೀನಿ. 5 ವರ್ಷ ನಾನು ಟೆಂಪ್ರವರಿ ಮಾಡಕತ್ತೀನಿ ಡೈಲಿ ವೇಜಸ್ ಆಗಿ. ಇನ್ನೂವರೆಗೂ ನಮ್ಗೆ ಪರ್ಮನೆಂಟ್ ಕಾಯಂ ತೊಗೊಂಡೇ ಇಲ್ಲ. ಡೈಲಿ ಅವತ್ತೇ ಪೇಮೆಂಟ್ ಮಾಡಿಬಿಡ್ತಾರೆ. ಮೊದಲು ಮಂತ್ಲಿ ಮಾಡ್ತಿದ್ರು, ಇವಾಗ ಅವತ್ತೇ ಕೊಟ್ಬಿಡಾಕ್ತಾರೆ. ಇದು ನಮಗೆ ಸರಿ ಇದಾಗ್ತಿಲ್ಲ. ನಮ್ಮ ಕುಟುಂಬ ಭಾಳ ತ್ರಾಸದಲ್ಲಿದೆ. ಎಲ್ಲರಿಗೂ ತ್ರಾಸ ಐತಿ. ಅದನ್ನು ನೋಡ್ಕೊಂಡು ಇವ್ರು ನಮ್ಮ ಕಾಯಂಗೊಳಿಸಿದ್ರೆ ಸಾಕು. ಖಾಲಿ ಇರೋ ಜಾಗದಾಗ ನಾವು ಕೆಲಸ ಮಾಡತ್ತೀವಿ. ಯಾರು ಅಲ್ಲಿ ಪರ್ಮನೆಂಟ್ ಇಲ್ಲ, ಏನೂ ಇಲ್ಲ. ನಾವು ಇವತ್ತು ಕೆಲಸ ಮಾಡೋದು ಉದ್ದೇಶ ಒಂದೇ ಸರ್, ಇವತ್ತಿಲ್ಲ ನಾಳೆ ನಮ್ಮನ್ನ ಕಾಯಂ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ನಮ್ಮನ್ನ ಕಾಯಂ ಮಾಡಿ ಕೊಡಿ ಸರ್. ನಾವು ಯಾವುದೋ ಒಂದು ಬ್ರಾಂಚ್ ಖಾಲಿ ಇದೆ ಅಂತ ಹೇಳ್ತಾ ಇಲ್ಲ ಸರ್. ನಾವು ಮಾಡೋ ಬ್ರಾಂಚಲ್ಲಿ ಖಾಲಿ ಇರೋ ಉದ್ದೇಶಕ್ಕೋಸ್ಕರ ನಮ್ಮನ್ನ ಕಾಯಂ ಮಾಡ್ರಿ. ದಯವಿಟ್ಟು ಇದನ್ನೊಂದು ಗಮನಕ್ಕೆ ತಗೊಂಡು, ಇವತ್ತು ದಿನಕೂಲಿಗಳು ತುಂಬ ಕಷ್ಟ ಇದೆ, ಬೆಲೆ ಏರಿಕೆ ಇರ್ತಿದೆ. ಆ ಉದ್ದೇಶಕ್ಕೆ ನಮ್ಮ ಫ್ಯಾಮಿಲಿ ಆ ಥರ ನಡಿಬೇಕು, ಬೀದಿ ಪಾಲ್ ಆಗಲಾರ್ದಂಗೆ ದಯವಿಟ್ಟು ಒಂದು ಕೇಂದ್ರ ಸರ್ಕಾರ ಮಧ್ಯವಹಿಸಿ ನಮ್ಮನ್ನ ಎಲ್ಲ ದಿನಕೂಲಿ ನೌಕರರನ್ನ, ಕೆನರಾ ಬ್ಯಾಂಕ್ ಡೈಲಿ ವೇಜಸ್ಗಳು ಎಲ್ಲರನ್ನು, ಮತ್ತೆ ಟೆಂಪ್ರವರಿ ಕೂಲಿ ಅಂತ ಕರೀತಾರೆ, ಯಾವುದೇ ಕರೆದ್ರು ನಮ್ಮನ್ನ ಕಾಯಂ ಮಾಡಿಕೊಡ್ರಿ ಅಂತೇಳಿ ತಮ್ಮ ಮುಖಾಂತರ ಎಲ್ಲ ಮನವಿ ಮಾಡ್ತೀವಿ ಸರ್. ಥ್ಯಾಂಕ್ ಯು.